ಹಾಯ್ ಫ್ರೆಂಡ್ಸ್, ನಮಸ್ತೆ. ಇಲ್ಲಿ ನೋಡಿ, ಸ್ಕೂಟಿ ಪೆಪ್ಲೆಕ್ಸ್ ಒಂದು ಪ್ರಾಬ್ಲಮ್ ಬಂದಿದೆ. ಏನು ಅಂತಂದರೆ, ಗಾಡಿ ಹೋಗ್ತಾ ಹೋಗ್ತಾ ರನ್ನಿಂಗಲ್ಲಿ ಏರ್ ತೊಗೊಳುತ್ತೆ. ಏರ್ ತೊಗೊಂಡು ಆಟೋಮೆಟಿಕ್ 40 ಸ್ಪೀಡಲ್ಲಿ ಪಿಕಪ್ ಡೌನ್ ಆಗಿಬಿಡುತ್ತೆ. ಆ ಪ್ರಾಬ್ಲಮಿಗೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ಒಂದು 5 ಚೆಕ್ ಪಾಯಿಂಟ್ಸ್ ಇದ್ದಾವೆ. ಇದು ಚೆಕ್ ಮಾಡಬೇಕು, ನಿಮಗೆ 100% ಪ್ರಾಬ್ಲಮ್ ಸಾಲ್ವ್ ಹೋಗುತ್ತೆ. ಇಲ್ಲಿ ನೋಡ್ರಿ, ಇದು ಈ ಸಾಯಿ ಅಂತ. ಈ ಸಾಯಿಗೆ ಏನು ಮಾಡಬೇಕು, ನಾನು ರೆಡಿ ಮಾಡಿದ್ದೀನಿ. ಇಲ್ಲಿ ಡಿಸ್ಕನೆಕ್ಟ್ ಮಾಡಿ ಈಗ 17 ನಂಬರ್ ಬೋಲ್ಟ್ನ ಇದರಲ್ಲಿ ಹಾಕಬೇಕು. ಹಾಕಿದ್ಮೇಲೆ ಇವಾಗ ಇದಕ್ಕೆ ಕನೆಕ್ಷನ್ ಇರಲ್ಲ, ಈ ಸಾಯಿ ಡಮ್ಮಿ ಆಗುತ್ತೆ. ಡಮ್ಮಿ ಆದಮೇಲೆ ಈ ಸಾಯಿ ಕಪ್ಲರ್ ಏನಿದೆಯೋ ಇದು ರಿಮೂವ್ ಮಾಡಬಾರ್ದು. ಇದು ಮಾಡಿದ್ರೆ ಸ್ಪೀಡೋ ಮೀಟ್ರಲ್ಲಿ ಮಾಲ್ ಫಂಕ್ಷನ್ ಲೈಟ್ ಆನ್ ಆಗುತ್ತೆ. ಇದು ಒಂದಾಯಿತು. ಎರಡು ಏನು ಮಾಡಬೇಕು, ಇಲ್ಲಿ ನೋಡ್ರಿ, ಇಲ್ಲಿ ಬಾಡಿ ಪೈಂಟ್ ಆಗಿರುತ್ತೆ, ಅರ್ಥ ಸಿಗೋಲ್ಲ ಗಾಡಿಗೆ, ಅರ್ಥಿಂಗು. ಈ ಬೋಲ್ಟ್ ತೆಗ್ದು ಇದಕ್ಕೆ ಎಂಬ್ರಿ ಮಾಡಿ ಇದನ್ನು ಫಿಕ್ಸ್ ಮಾಡಬೇಕು. 2 ಪಾಯಿಂಟ್ ಆಯಿತು. ಮೂರನೇದು ಏನು ಮಾಡಬೇಕು, ಇಲ್ಲಿ ಬೋಲ್ಟ್ ಅನ್ನು ಹಾಕಿದ್ದೀನಿ ನೋಡಿ, ಇದನ್ನು ಕೂಡ ಡಮ್ಮಿ ಮಾಡಬೇಕು. ಡಮ್ಮಿ ಹೆಂಗೆ ಮಾಡಬೇಕು ಅಂತಂದರೆ, ಇದು ಖಾಲಿ ಇರುತ್ತೆ, ಇದಕ್ಕೆ ಒಂದು ಏನಾರ ಬೋಲ್ಟನ್ನು ಆಗಲಿ ಈ ಥರದ್ದು ರಬ್ಬರ್ ಕೂಡ ಹಾಕಿ ಇದಕ್ಕೆ ಕೂಡ ಡಮ್ಮಿ ಮಾಡಬೇಕು. 3 ಪಾಯಿಂಟ್ ಆಯಿತು. 4 ಏನು ಅಂತಂದರೆ, ಈ ಟೋಟಲ್ ಬಾಡಿ ಏನಿದೆಯೋ ಮೆಕ್ಯಾನಿಕ್ಗಳು ಏನು ಮಾಡಿಬಿಡ್ತಾರೆ, ಎದುರು ಬಿಡ್ತಾರೆ. BS6 ಏನಾರ ಆದರೆ ಅದು ಆಗುತ್ತೆ, ಇದು ಆಗುತ್ತೆ, ECM ಪ್ರಾಬ್ಲಮ್ ಆಗುತ್ತೆ, ವೈರಿಂಗ್ ಏನಾರ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ. ಆ ಥರ ಏನೂ ಎದುರುಬೇಡ್ರಿ, ಏನೂ ಆಗಲ್ಲ. ಟೋಟಲ್ ಬಾಡಿ ಓಪನ್ ಮಾಡಾದ್ಮೇಲೆ ನಾನು ಈ ಸ್ಕ್ರೀನ್ ಮೇಲೆ ನಿಮಗೆ ಫೋಟೋ ಹಾಕ್ತೀನಿ ನೋಡಿ, ಆ ಥರ ಕ್ಲೀನ್ ಇರಬೇಕು. ಆಮೇಲೆ ಅಲ್ಲಿ ಒಂದು ಗ್ಯಾಪ್ ಬರುತ್ತೆ, ಆ ಗ್ಯಾಪು ಕೂಡ ಟೋಟಲ್ ಬಾಡಿಯಲ್ಲಿ ಕಾಣಬೇಕು. ಆ ಟೋಟಲ್ ಬಾಡಿಯಲ್ಲಿ ಕಾಣಿದ್ರೆ ನಿಮಗೆ ಟೋಟಲ್ ಬಾಡಿ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಅದೆಲ್ಲ ಕಾರ್ಬನ್ ಕುಂತಿರುತ್ತೆ ಒಳಗಡೆ. ಇದಾಯ್ತಾ? ಇದು ಆದಮೇಲೆ ಏನು ಚೆಕ್ ಮಾಡಬೇಕು, ಇಲ್ಲಿ ನೋಡ್ರಿ, ನಾನು ಇಂಜೆಕ್ಟ್ರ್ ಓಪನ್ ಮಾಡಿದ್ದೀನಿ. ಈ ಸ್ಕೂಟಿ ಪೆಪ್ ಇಂಜೆಕ್ಟ್ರು, ನಾನು ಹಾಕೋ ಇಂಜೆಕ್ಟ್ರಲ್ಲಿ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ. ನೋಡಿ, ಡಿಫ್ರೆನ್ಸ್ ತೋರಿಸ್ತೀನಿ. ಇಲ್ಲಿ ನೋಡಿ, ನನ್ನ ಹತ್ರ 2 ಇಂಜೆಕ್ಟ್ರ್ ಇದೆ. 2 ಇದೆಯಾ? ಇದು ಬಂದ್ಬಿಟ್ಟು ಸ್ಕೂಟಿ ಪೆಪ್ಪಿಂದು, ಇದು ಬಂದ್ಬಿಟ್ಟು ಜುಪಿಟರ್ 110 ಇಂದು. ಆಯ್ತಾ? ಇಲ್ಲಿ ನೋಡಿ, ಸ್ಕೂಟಿ ಪೆಪ್ಪಲ್ಲಿ ಇವು ಹೋಲ್ಸು 3 ಇದ್ದಾವೆ. ಈಗ ಕಾಣ್ತಿದೆಯಾ? ಇದರಲ್ಲಿ 3 ಹೋಲ್ ಇದೆ. ಇದರಲ್ಲಿ ನೋಡಿ 4 ಹೋಲ್ಸ್ ಇದ್ದಾವೆ ಜುಪಿಟರ್ 110ಗೆ. ಇದು ಸ್ಕೂಟಿ ಪೆಪ್ಪಿಂದು ಇಂಜೆಕ್ಟರ್ ತೆಗ್ದು ಜುಪಿಟರಿಂದ ಹಾಕ್ರಿ. ಇಲ್ಲಿ ನೋಡ್ರಿ, ಪಾರ್ಟ್ ನಂಬರ್ ಕೂಡ ಇಲ್ಲಿದೆ. ಈ ಇಂಜೆಕ್ಟರ್ ಹಾಕಿದಾಗ ನಿಮಗೆ 100% ನಿಮಗೆ ರಿಸಲ್ಟ್ ಬರುತ್ತೆ. ಗಾಡಿ ನಿಮಗೆ ಏನು ಪಿಕಪ್ ಡೌನ್ ಆಗೋದಾಗಲಿ, ರನ್ನಿಂಗ್ ಟೈಮಲ್ಲಿ ಏರ್ ತಗೊಳೋದಾಗಲಿ, ಆ ಥರ ಯಾವುದೇ ಕಾರಣಕ್ಕೂ ಆಗಲ್ಲ. 100% ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಬಾಯ್.